गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः तस्मै ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದರಿಗೆ ಹಾಗೂ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೂ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನ ಹೊಸೊಬ್ರು ಯಾರ್ಯಾರು ಬಂದಿದ್ದೀರಾ? ನೀಲಾ ಅವ್ರು ಬಂದಿದ್ದಾರೆ. ಹೊಸೊಬ್ರು ಯಾರ್ಯಾರು ಬಂದಿದ್ದೀರಾ? ಯಾರ್ಯಾರು ಗೊತ್ತಿಲ್ಲ ಅಂತ, ಹಿಂದಿನ ವಿಷಯಗಳು ಯಾವ್ದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋಸ್ಗಳನ್ನ ನೋಡಿ ತಿಳ್ಕೊಳ್ಳಿ. ನಿಮ್ಗೆ ಸಿಂಬಲ್ಸ್ ಗಳು ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡೋದ್ ಬೇಡ. ಸಿಂಪಲ್ ಆಗಿ ಸುಮ್ನೆ ನಿಮ್ಮ ಕೈಗಳನ್ನ ಈ ರೀತಿ ಎಲ್ಲಾ ಬೆರಳುಗಳನ್ನ ಜೋಡಿಸಿ ಈ ರೀತಿ ನೀವು ಇಟ್ಕೊಂಡ್ರೆ ಸಾಕು. ನಾ ಹೇಗೆ ಪ್ರೋಸೆಸ್ ಅನ್ನ ಮಾಡ್ತಾ ಇರ್ತೀವಿ ಆ ರೀತಿ ಪ್ರೋಸೆಸ್ ಅನ್ನ ಮಾಡಿ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಡೀಟೇಲ್ ಆಗಿ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಯಾರ್ಯಾರು ಕಲ್ತಿದ್ದೀರಾ ಅವರು ಈ ಒಂದು ಅಭ್ಯಾಸವನ್ನ ಮಾಡ್ತಾ ಬನ್ನಿ. ನಾನ್ ನಿನ್ನೆ ನಿಮ್ಗೆ ನಾವು ಹೇಳಿದ್ವಿ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು ಅಂತ ಹೇಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಬೇಕಾದ್ರೆ ಏನಿರುತ್ತೆ, ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಮುಖ್ಯವಾಗಿ ಏನ್ ಗಮನಿಸ್ಬೇಕು ಅಂತ ಹೇಳಿದ್ರೆ ಎನರ್ಜಿಯನ್ನ ನೋಡ್ಕೋಬೇಕು. ಇರೋ ಎನರ್ಜಿ ಏನ್ ನೋಡೋದು ಅಂತ ಹೇಳಿದ್ರೆ ಇರೋದು ಎರಡೇ ಎನರ್ಜಿ, ಒಂದು ಬ್ಲಾಕ್ ಇನ್ನೊಂದು ವೈಟ್. ಬ್ಲಾಕ್ ಅಂದ್ರೆ ಏನು? ಎಲ್ಲಾ ತರದ ಯಾವುದೇ ನಕಾರಾತ್ಮಕ ಇರ್ಲಿ ಅದನ್ನ ಬ್ಲಾಕ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಆ ಪರಮಾತ್ಮನ ದಿವ್ಯವಯವಾದಂತಹ ಪವಿತ್ರವಾದಂತಹ ಎನರ್ಜಿಯನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ವೈಟ್ ಎನರ್ಜಿ ಅಂತೇಳಿ ನಾವು ಕರಿತೀವಿ. ಎರಡೇ ಇರೋದು. ಅದು ಮುಂದಿನ ಕ್ಲಾಸ್ ಮಾಸ್ಟರ್ ಕ್ಲಾಸ್ ಎಲ್ಲ ಹೋಗ್ತಾ ನಿಮ್ಗೆ ಗೋಲ್ಡ್ ಎನರ್ಜಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಅಂತ ಹೇಳಿ. ದಿವ್ಯವಾದಂತ ಎನರ್ಜಿನ ನಾವು ಗೋಲ್ಡನ್ ಚಿನ್ನದ ಬಣ್ಣದ ಎನರ್ಜಿ ಅಂತೇಳಿ ನಾವು ಕರಿತೀವಿ. ಇಷ್ಟೇ ಇರೋದು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಹೆಂಗ್ ಗೊತ್ತಾ, ಒಂದ್ ದೊಡ್ಡದ ಮನೆ ಇರುತ್ತೆ. ಎಷ್ಟು ಕೋಟಿ ಕೋಟಿ 15 ಕೋಟಿ 20 ಕೋಟಿ 100 ಕೋಟಿ ಕೊಟ್ಟು ನೀವು ಮನೆಯನ್ನ ನೀವು ಕಟ್ಟಿರ್ತೀರ. ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಇಂಟೀರಿಯರ್ಸ್ ವರ್ಕ್ ಎಲ್ಲ ಮಾಡಿ ಎಲ್ಲ ಮಾಡಿರ್ತೀರ. ಅಷ್ಟು ದಿವ್ಯ ಭವ್ಯವಾದಂತಹ ಬಂಗ್ಲೆಯನ್ನ ಕಟ್ಟಿರ್ತೀರ. ಆದ್ರೆ ಒಂದೇ ಒಂದು ಏನಿರುತ್ತೆ ಅಂದ್ರೆ ಲೈಟ್ ಇರಲ್ಲ. ಆ ಮನೆ ಸುಂದರವಾಗಿರುತ್ತಾ? ಆ ಒಂದೇ ಒಂದು ಲೈಟ್ ಅನ್ನ ಕನೆಕ್ಷನ್ ನೀವು ಕೊಟ್ರೆ ಏನಾಯ್ತು? ಆ ಮನೆ ಅರಮನೆ ಆಗ್ಬಿಡತ್ತೆ. ದಿವ್ಯವಾಗಿರೋದು ಭವ್ಯವಾಗಿರುವಂತ ಮನೆ ಅರಮನೆಯಾಗಿ ಜಗಮಗಿಸ್ತಾ ಇರುತ್ತೆ. ಹಾಗೆ ಈ ಒಂದು ಪರಮಾತ್ಮನ ಎನರ್ಜಿ ಬಂತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಪರಿವರ್ತನೆ ಆಗುತ್ತೆ. ಅರಮನೆಯಾಗಿ ಕನ್ವರ್ಟ್ ಆಗುವ ಹಾಗೆ ಕನ್ವರ್ಟ್ ಆಗುತ್ತೆ. ಈಗ ಇರೋದು ಒಂದೇ ಕರೆಂಟ್, ಹೌದಲ್ವಾ? ವಿದ್ಯುತ್ ಒಂದೇ ಇರೋದು. ಅದನ್ನ ನಾವು ಫ್ಯಾನ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಗಾಳಿಯಾಗಿ ವರ್ಕ್ ಮಾಡುತ್ತೆ. ಐರನ್ ಬಾಕ್ಸ್ ಹಾಕಿದ್ರೆ ಹೀಟ್ ಕನ್ವರ್ಟ್ ಆಗುತ್ತೆ. ಫ್ರಿಜ್ಗೆ ಹಾಕಿದ್ರೆ ಕೂಲ್ ಆಗುತ್ತೆ. ಹಾಗೆ ಯಾರ್ಯಾರಿಗೆ ಏನೇನ್ ಬೇಕೋ ಆ ಎನರ್ಜಿಯನ್ನ ನಾವು ರಿಸೀವ್ ಮಾಡಬಹುದು. ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ಮಾಡುವಂತವ್ರು ಯಾರು? ನಾನ್ ಮಾಡ್ತಾ ಇದ್ದೀನಿ ಅಲ್ವಾ? ನೀವು ಮಾಡ್ತಾ ಇದ್ದೀರಾ, ಶೋಭಾ ಮಾಡ್ತಾ ಇದ್ದೀರಾ, ಸುಮಾ ಅವ್ರು ಮಾಡ್ತಾ ಇದ್ದೀರಾ, ಭುವನೇಶ್ವರಿ ಅವ್ರು ಮಾಡ್ತಾ ಇದ್ದೀವಿ ಅಂತ, ಹೌದಲ್ವಾ? ಆದ್ರೆ ನಾವು ಅನ್ಕೋಬೇಕಾಗಿರೋದು ಏನ್ ಗೊತ್ತಾ? ಈ ನಾನೆಲ್ಲ ಮಾಡ್ತಾ ಇರೋದು, ಮಾಡೋದು ಯಾರು? ನಿಮ್ಮ ಹತ್ರ ಎನರ್ಜಿ ಇದೆಯಾ? ನಮ್ಮ ಹತ್ರ ಶಕ್ತಿ ಇದೆಯಾ? ನಮ್ಮ ಹತ್ರ ತಾಕತ್ ಇದೆಯಾ? ಇರೋದು ಯಾರ ಹತ್ರ ಇರೋದು? ಬರೋದು ಎಲ್ಲಿಂದ ಬರುತ್ತೆ ಹೇಳಿ?
ಬ್ರಹ್ಮಾಂಡದಿಂದ ಬರುತ್ತೆ, ನಮ್ಮ ಹತ್ರ ಬರುತ್ತೆ. ನಮ್ಮಿಂದ ಎಲ್ಲಿಗೆ ಹೋಗುತ್ತೆ? ನಾವ್ ಯಾರಿಗೆ ಹೀಲಿಂಗ್ ಮಾಡ್ತೀವ ಅಲ್ಲಿಗೆ, ಅಥವಾ ನಮಗ್ ಹೀಲ್ ಮಾಡ್ಕೊಂಡ್ರೆ ನಮಗೆ ಹೋಗುತ್ತೆ. ಹೌದಲ್ವಾ? ಬರ್ತಾ ಇರೋದು ಎಲ್ಲಿಂದ? ಅನಂತವಾದಂತಹ ಬ್ರಹ್ಮಾಂಡದಿಂದ ಪರಮಾತ್ಮನ ರೂಪದಲ್ಲಿ ನಮ್ಗೆ ಬರ್ತಾ ಇದೆ. ಚಿಂತೆ ಯಾಕ್ಬೇಕು ನಮ್ಗೆ? ಫಸ್ಟ್ ನಮ್ಮ ನಮ್ಮ ಕ್ಲಾರಿಟಿ ಇಲ್ಲಿ, ನಾವು ಒಂದು ಮಾಧ್ಯಮ ಅಷ್ಟೇ, ನಮ್ಮಿಂದ ಏನು ಇಲ್ಲ. ನಾವು ನಮ್ಮ ಮುಖಾಂತರ ಹೋಗುತ್ತಿದೆ ಅಷ್ಟೇ ಅದು. ಹಾಗಾಗಿ ನಾವು ಮಾಡ್ತಾ ಇದೀವಿ ಅನ್ನೋದು ಫಸ್ಟ್ ತಲೆಯಿಂದ ತೆಗೆದು ಹಾಕ್ಬೇಕು. ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಇರೋ ಕರ್ಮ ನಮ್ಗೇನ್ ಬರುತ್ತೆ? ಎಷ್ಟ್ ಸಿಂಪಲ್ ಅಲ್ವಾ? ಈಗ ನಮ್ಮ ಅಕೌಂಟ್ ಇಂದ ಎದ್ದು ದುಡ್ಡು ತಗೋ ತಗೋ ಅಂತ ಕೊಡ್ತಾ ಇದ್ರೆ ಖಾಲಿ ಆಗತ್ತೆ. ನಮ್ಮ ಹತ್ರನೇ ಅಕೌಂಟ್ ಇಲ್ವಲ್ಲ, ಹೌದಲ್ವಾ? ನಮ್ಗೇನ್ ಬಂದ್ ಸೇರ್ಕೊಳ್ಳುತ್ತೆ? ಸೊ ಅದು ನಿಮ್ಗೆ ಕ್ಲಾರಿಟಿ ಇಟ್ಕೊಳ್ಳಿ ಮನ್ಸಲ್ಲಿ. ಆ ಗೊಂದಲಗಳೆಲ್ಲನೂ ತೆಗೆದು ಹಾಕ್ಬಿಡಿ. ಸರಿ, ಹೌದಲ್ವಾ? ಈಗ ಹೀಲಿಂಗ್ ಅನ್ನ ನಾವು ಮಾಡೋಣ. ಈ ರೇಖಿ ಲೆವೆಲ್ 1 ಹೀಲಿಂಗ್ ಅನ್ನ ಕಲ್ತಿರೋದು ನಿಮಗೆ ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು. ನಿಮ್ಮ ಪರಿವಾರದವರಿಗೆ, ಅಂದ್ರೆ ನಿಮ್ಮ DNA ಕನೆಕ್ಟ್ ಆಗಿರ್ಬೇಕು. ರಕ್ತ ನಿಮ್ಮ ರಕ್ತವನ್ನ ಹಂಚಿಕೊಂಡಿರ್ತಾರಲ್ಲ, ಅವ್ರಗಳಿಗೆ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಇದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, 1 to 1. ಈಗ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ ಅಂತ ನೋಡ್ಬೋದು. 1 ಅಂತಂದ್ರೆ ಏನು? ಚೋಕುಡಿ ಕ್ಲೀನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ರಕ್ಷಣೆ ಮಾಡ್ಕೊಡುತ್ತೆ, ಲಾಕ್ ಮಾಡುತ್ತೆ. 2 ಅಂತಂದ್ರೆ ಏನು? ಸೇಹಿಕಿ, ಬ್ಯಾಲೆನ್ಸಿಂಗ್. ನೆಕ್ಸ್ಟ್ ಚೋಕ್ 2 ಅಂತ 1 ಅಂದ್ರೆ ಏನು? ಚೋಕುರೆ ಲಾಕ್ ಮಾಡುತ್ತೆ. ಮೊದಲು ಏನ್ ಮಾಡ್ಬೇಕು? ನಾವು ಚೋಕುರೆಯಿಂದ ನಮ್ಮ ಆಹಾರವನ್ನ ನಾವು ಕ್ಲೀನ್ ಮಾಡ್ತೀವಿ, ಫಸ್ಟ್ ಪ್ರೋಸೆಸ್. ಸೆಕೆಂಡ್ ಪ್ರೋಸೆಸ್ ಏನು? ಅದಾದ ನಂತರ ಚೋಕುರೆಯಿಂದ ಮತ್ತೆ ನಾವು ಚಕ್ರಗಳೆಲ್ಲನೂ ಕ್ಲೀನ್ ಮಾಡ್ತೀವಿ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ? ಸೇಹಿಕಿಯನ್ನ ಹಾಕ್ತೀವಿ, ಬ್ಯಾಲೆನ್ಸ್, ಪೂರ್ತಿ ಶರೀರದಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಚೋಕುರೆಯನ್ನ ಹಾಕ್ತೀವಿ. ನಿಮಗೆ ಎಲ್ಲಿ ಬಾಡಿ ಪೇನ್ ಇದೆಯಾ, ನೋವಿದ್ಯಾ, ಎಲ್ಲಿದೆ, ನಾವು ಅಲ್ಲಿ ಹೀಲಿಂಗ್ ಅನ್ನ ಮಾಡ್ತೀವಿ. ಅದಾದ ನಂತರ ಕೊನೆಯದಾಗಿ ಚೋಕುರೆಯನ್ನ ಹಾಕ್ತೀವಿ, ಲಾಕ್ ಮಾಡ್ತೀವಿ. ಇಷ್ಟು ಸಿಂಪಲ್ ಪ್ರೋಸೆಸ್ ಇದು. ಈಗ ನಾನು ಪ್ರಾಕ್ಟಿಕಲ್ ಈ ಒಂದು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನೀವು ಕಣ್ಣನ್ನ ತೆರೆಯುವ ಹಾಗಿಲ್ಲ. ಆದ್ರೆ ಇವತ್ತು ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಕಣ್ಣನ್ನ ತೆರೆದು ಅಥವಾ ತೆರೆದು ಪ್ರಾಕ್ಟಿಕಲ್ ಆಗಿ ನನ್ನ ಜೊತೆನೇ ಮಾಡ್ತಾ ಬನ್ನಿ. ಅಥವಾ ಒಂದ್ಸಲ ನೋಡ್ಕೊಳ್ಳಿ, ಆಮೇಲೆ ನೀವು ಕಣ್ಣು ಮುಚ್ಕೊಂಡು ಮಾಡ್ತಾ ಬನ್ನಿ. ಇವಾಗ್ಲೇ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಅದೆಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಎರಡೂ ಕೈಗಳನ್ನ ನೀವು ಈ ರೀತಿ ಉಜ್ಜಿ, ನೀವೇನು ಸಿಂಬಲ್ ಅದು ಇದು ಏನು ಬರೆಯೋದು ಬೇಡ. ಆ ಪರಮಾತ್ಮನ ಶಕ್ತಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕೈಯನ್ನ ರಬ್ ಮಾಡಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಕಣ್ಣನ್ನ ಮುಚ್ಚಿ, ನಿಮಗೆ ಯಾವ್ದು ಗೊತ್ತಿದೆ ದೇವರನ್ನ, ಕುಲ ದೇವರಾಗಿರ್ಬೋದು, ನಿಮ್ ಇಷ್ಟ ದೇವರಾಗಿರ್ಬೋದು, ಅವ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡು, ನನಗೆ ನಿಮ್ಮ ಶಕ್ತಿಯನ್ನ ನನಗೆ ತೋರಿಸಿ, ನಿಮ್ಮ ಎನರ್ಜಿಯನ್ನ ನನಗೆ ನನ್ನ ಗಮನಕ್ಕೆ ಬರುವ ಹಾಗೆ ನೀವು ನನಗೆ ಅನುಗ್ರಹವನ್ನ ಮಾಡಿ ಅಂತೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ತೀರಾ. ಮಾಡಿ ನೀವೇನ್ ಮಾಡ್ತೀರಾ ಗೊತ್ತಾ? ಫಸ್ಟ್ ನೋಡ್ಕೊಳ್ಳಿ ನನ್ನನ್ನ. ನಿಮ್ಮ ಎರಡೂ ಕೈಗಳನ್ನ ಜಸ್ಟ್ ನಿಮ್ಮ ಈ ಒಂದು ಭುಜದ ನೇರದಲ್ಲಿ ಈ ರೀತಿ ಮೇಲೆ ಹೋಗಿ ಬಿಂದಿಗೆ ಇಟ್ಕೊಳಲ್ವ ನಾವು, ಆ ರೀತಿ ನೀವು ಇಟ್ಕೊಳ್ತೀರಾ. ಇಟ್ಕೊಂಡು ನೀವು ಆ ಶಕ್ತಿಯನ್ನ ನೀವು ನೋಡ್ತಾ ಇರ್ತೀರಾ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ನೀವು ಇಲ್ಲಿಂದ ನೀವು ಕೈನ ಮೇಲೆ ಕೆತ್ತಕ್ಕೆ ಆಗಲ್ಲ. ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಇವಾಗ ಕರೆಕ್ಟ್ ಆಗಿ ನೇರ ನೋಡಿ, ಕೈ ಈ ತರ ಇರ್ಬೇಕು, ಕಾಣಿಸ್ತಾ ಇದೆ ಅನ್ಕೊಳ್ತೇನೆ ನಾನು. ನಮ್ಮ ಕೈಗಳು ಈ ತರ ಇರ್ಬೇಕು, ಕರೆಕ್ಟ್ ಆಗಿ ನಮ್ಮ ಕಿವಿಯ ನೇರದಲ್ಲಿ ಮೇಲ್ಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ಆವಾಗ ನಿಮ್ಗೆ ಕೈ ಜುಮ್ ಅನ್ನೋದು, ತುಂಬಾ ವೆಯ್ಟ್ ಇಟ್ಕೊಂಡಿರೋ ಹಾಗೆ ನಿಮ್ಮ ಕೈನ ಮೇಲಕ್ಕೆ ಎತ್ತಕ್ಕಾಗಲ್ಲ. ಆ ರೀತಿಯ ಒಂದು ಅನುಭವ ನಿಮ್ಗೆ ಆಗತ್ತೆ. ನಿಮ್ಗೆ ಏನಾಯ್ತು ಅಂತ ನನಗೆ ಹೇಳ್ಬೇಕು. ರಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ದೇವ್ರ ಇಷ್ಟ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇ ಕುಲ ದೇವತೆ, ನಿಮ್ಮ ಶಕ್ತಿಯನ್ನ ನನಗೆ
ಅನುಭವವನ್ನು ತೋರಿಸಿ, ನಿಮ್ಮ ಎನರ್ಜಿನ ನನಗೆ ತೋರಿಸಿ. ಕೈಯನ್ನ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನ ಮೇಲಕ್ಕೆ. ನಿಧಾನವಾಗಿ ನಿಧಾನವಾಗಿ ಕೈಯನ್ನ ಇಳಿಸಿ. ನಿಮ್ಮ ಅನುಭವನ ಹೇಳಿ ಯಾರಾದ್ರೂ. ಯಾರಾದ್ರೂ ಹೇಳಿ. ಭುವನೇಶ್ವರಿ ಜುಮ್ ಬರ್ತದ ಮೇಡಮ್ ಕೈಗೆ. ಕೈ ಎಲ್ಲ ಜುಮ್ ಆಗ್ತಾ ಇದೆ. ಇನ್ಯಾರಿಗೆ? ಮೇಡಮ್ ಯಾರು? ಸುಜಾತ ಅವರ? ಹಾ, ಎಡಗೈಯಲ್ಲಿ ತುದಿ ಬೆರಳಿಂದ ಏನೋ ಹರಿತಾ ಇರೋ ಹಂಗ ಅನಿಸ್ತು. ಹರಿತಾ ಇರೋ ತರ ಅನಿಸ್ತಾ ಇದೆ. ಬಲಗೈಯಲ್ಲ, ಎಡಗೈಯಲ್ಲಿ. ಹಾ, ಬೆರಳ ತುದಿಯಿಂದ ಹರಿತಾ. ಹಾ, ಸೂಪರ್ ಸೂಪರ್ ಸೂಪರ್. ಮತ್ತೆ ಯಾರಿಗೆ? ಜುಮ್ಮು ಜುಮ್ಮು ಅನಿಸ್ತು ಮೇಡಮ್, ಭಾರ ಅನಿಸ್ತು ಇಳಿಸ್ಬೇಕಾದ್ರೆ. ಇಳಿಸ್ತಾ ಇರ್ಬೇಕಾದ್ರೆ ತುಂಬಾ ಭಾರ ಅಂತ ಅನ್ನಿಸ್ತು. ಯಾರಿಗದು? ಮೀನಾ ಅವ್ರ? ಹಾ ಮೇಡಮ್. ಸರಿ ಸರಿ. ಮತ್ತೆ ಇನ್ಯಾರಿಗೆ? ನೋಡಿ, ಯಾರು? ಹಲೋ ಮೇಡಮ್. ಹಾ, ನಮಸ್ತೆ ಹೇಳಿ. ನಾವು ಸುಜಾತ ಮಾತಾಡೋದು. ಸುಜಾತ ಹೇಳಿ ಹೇಳಿ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ನಮಗೂ ಸ್ವಲ್ಪ ಭಾರ ಆದಾಗ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್. ನೋಡಿದ್ರಾ, ನಾವು ಈ ಸಿಂಬಲ್ ಹಾಕಿಲ್ಲ, ರೇಖೆ ಮಾತೇನ್ ಕರ್ದಿಲ್ಲ, ನಾವ್ ಏನೂ ಮಾಡಿಲ್ಲ. ಎಷ್ಟು ಚೆನ್ನಾಗಿ ನಮ್ಗೆ ಅದು ಅನುಭವ ಆಗ್ತಾ ಇದೆ. ಅಂದ್ರೆ ಆ ಪರಮಾತ್ಮನ ಶಕ್ತಿ 24 ಗಂಟೆನೂ ಕೂಡ ನಮ್ಮ ಮೇಲೆ ಹರಿತಾ ಇರುತ್ತೆ. ಆದ್ರೆ ನೋಡುವಂತ ದೃಷ್ಟಿ ನಮ್ಗೆ ಗೊತ್ತಿರಲ್ಲ. 24 ಅವರ್ಸ್ ಹರಿತಾ ಇರುತ್ತೆ. ನಮ್ಮ ಗಮನ ಅಲ್ಲಿರಲ್ಲ. ನೀವು ತುಂಬಾ ಎನರ್ಜಿನ ಇದ್ದಾಗ ಮೇಲೆ ಕೈ ಹೋಗೋದಿಲ್ಲ. ನೀವ್ ಎಷ್ಟು ಪುಷ್ ಮಾಡಿದ್ರು ಭಾರ ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ಇಟ್ಕೋಬೇಕು ಕೈನ, ಅಷ್ಟೇ. ನೀವು ಅದ್ ಹಿಂಗ್ ಇಟ್ಕೊಳ್ಳೋದು, ಮುಂದಕ್ಕೆ ಇಟ್ಕೊಳ್ಳೋದು, ಹಿಂದಕ್ಕೆ ಇಟ್ಕೊಳ್ಳೋದು, ಹಂಗ್ ಮಾಡ್ಬಾರ್ದು. ಅವಾಗ ನೇರವಾಗಿದ್ದ ಕರೆಕ್ಟ್ ಆಗಿ ನಿಮ್ಗೆ ಅದ್ರ ಅನುಭವ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಯಾವಾಗ ಇರುತ್ತೆ. ನೀಲಾ ಅವ್ರ ನಮ್ಮ ಹೇಳಿ ಹೇಳಿ. ಸರಿ, ಈಗ ನಾವು ಹೀಲಿಂಗ್ ಅನ್ನ ಅಂದ್ರೆ ನಿಮ್ಗೆ ಅಷ್ಟು ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ. ನೋಡಿ, ಅದು ಪರಮಾತ್ಮನ ಆ ಒಂದು ಎನರ್ಜಿ ಯಾವಾಗ್ಲೂ ನಮ್ ಜೊತೆನಲ್ಲಿ ಇರುತ್ತೆ. ನಾವು ನೋಡ್ಬೇಕಷ್ಟೇ. ನಾವ್ ಅದನ್ನ ನೋಡ್ತು ಅಂತ ಹೇಳಿ ನಮ್ಗೆ ಅರಿವಿಗೆ ಆ ಜಾಗೃತಿ ನಮ್ಮಲ್ಲಿ ಆಗ್ಬಿಡುತ್ತೆ. ಈಗ ನಾವು ಹೀಲಿಂಗ್ ಅನ್ನ ಮಾಡೋಣ. ಫಸ್ಟ್ ನಾವು ಕೈಗಳನ್ನ, ಕಣ್ಣನ್ನ ಮುಚ್ಕೊಳ್ಳೋಣ. ಕೈಯನ್ನ ಚೆನ್ನಾಗಿ ನಾವು ರಬ್ ಮಾಡ್ತಾ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಎಡದ ಕೈಗೆ ಬಲದ ಕೈಯಿಂದ ಚೋಪುರಿಯನ್ನ ಬರೆಯೋಣ. ಕಣ್ಬಿಟ್ಟು ನೋಡ್ಕೊಡಿ ಗೊತ್ತಿಲ್ಲದೆ ಇರೋರು. ಚೋಪುರೆ 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 ಚೋಪುರೆ, ಸೇಹಿಕಿ 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 ಸೇಹಿಕಿ. ಈಗ ಬಲದ ಕೈಯಿಂದ ಎಡದ ಕೈಗೆ 2 ಬೆರಳಲ್ಲಿ ಬರಿಬೇಕು. ಚೋಪುರೆ 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 ಚೋಪುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ಎಲ್ಲ ಬೆರಳುಗಳನ್ನ ಒಟ್ಟಿಗೆ ಜೋಡಿಸಿ ಒಳಗಡೆ ಹಳ್ಳ ರೀತಿ ಬರ್ಬೇಕು. ಕಣ್ಣನ್ನ ತೆಗೆದು ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇದು ಹಳ್ಳದ ರೀತಿಯಲ್ಲಿ ಕೈಗಳು ಬರ್ಬೇಕು. ನಮ್ಗೆ ಹಳ್ಳದ ರೀತಿಯಲ್ಲಿ ಬಂದು ಕೈಗಳು ನಮ್ಗೆ ನಮ್ಮ ಕಿವಿಯ ನೇರದಲ್ಲಿ ಮೇಲೆ ಹೋಗ್ಬೇಕು. ಏ ರೇಖಿ ಮಾತೆ, ಏ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ಸೆಲ್ಫ್ ಫೀಲಿಂಗ್ ಅಥವಾ
ಸ್ವಯಂ ಉಪಚಾರ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ನೀವು ಆತರ ಹೇಳಿದ ತಕ್ಷಣ ಆ ಪರಮಾತ್ಮನ ದಿವ್ಯ ಶಕ್ತಿ ಬ್ರಹ್ಮಾಂಡದಿಂದ ಬಿಳಿಯ ಬಣ್ಣದ ಪ್ರಕಾಶವು ನಮ್ಮ ಶಿರಸಿನ ಮೇಲೆ ಹರಿತಾ ಇದೆ. ಬಿಳಿಯ ಬಣ್ಣದ ಪ್ರಕಾಶ 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 ಹಾಗೆ ಬಂದು ನಮ್ಮ ಶಿರಸಿನ ಭಾಗವನ್ನೆಲ್ಲ, ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಆಗ್ನೇಯ ಚಕ್ರದಲ್ಲಿ ಪ್ರಕಾಶಮಯವಾಗಿದೆ. ಈ ಪ್ರಕಾಶ ನಿಧಾನವಾಗಿ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಗಂಟಲೆಲ್ಲವೂ ಕೂಡ ಚೇತನಮಯವಾದ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ದಿವ್ಯಮಯವಾದಂತಹ ಪವಿತ್ರವಾದಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯವು ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತುಂಬಿ ಹೋಗಿದೆ. ಎಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ಹಾಗೆ ನಾಭಿಯ ಚಕ್ರದಿಂದ ನಮ್ಮ ಸ್ವಂತ ಬೆನ್ನಿನ ಮೇಲೆ, ಭುಜದಲ್ಲಿ, ಕೈಗಳಲ್ಲಿ, ನಮ್ಮ ಕೈ ಬೆರಳುಗಳಲ್ಲೆಲ್ಲ, ನಮ್ಮ ಬೆನ್ನು ಮೂಳೆಯಲ್ಲಿ, ಸೊಂಟದ ಭಾಗದಲ್ಲಿ, ಸೊಂಟದ ಕೆಳಭಾಗದಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರಕಾಶ 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 ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಕಾಲುಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಬೆರಳುಗಳಲ್ಲಿ, ತುದಿಯ ಕಾಲು ಬೆರಳಿನ ತುದಿಯವರೆಗೂ ಪ್ರಕಾಶದಿಂದ ತುಂಬಿ ಹೋಗಿದೆ. ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಮೇಲೆ ಹರಿತಾ ಇದೆ. ಪ್ರಕಾಶ 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 ಪ್ರಜ್ವಲಿಸ್ತಾ ಇದೆ. ಹೀಗೆ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಈ ಪ್ರಕಾಶ ಹಾಗೆ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ಕೋಣೆಯನ್ನ ತುಂಬಿಕೊಂಡಿದೆ. ಈ ಕಿರಣ ಹಾಗೆ ದೊಡ್ಡದಾಗುತ್ತಾ ಆಗುತ್ತಾ ಆಗುತ್ತಾ ನಾವಿರುವಂತಹ ನಗರ ಅಥವಾ ಗ್ರಾಮವನ್ನ ತುಂಬಿದೆ. ಗ್ರಾಮವೆಲ್ಲವೂ ಕೂಡ ಬೆಳಕಿನಿಂದ ಕಂಗೊಳಿಸ್ತಾ ಇದೆ. ಈ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶದ ಮಧ್ಯದಲ್ಲಿ ನೀವಿದ್ದೀರಾ. ಈ ಎಲ್ಲ ಕಿರಣ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿ ಎಲ್ಲವೂ ಕೂಡ ಜಗಮಗಿಸ್ತಾ ಇರುವಂತಹ, ಪಳಪಳನೆ ಹೊಳೆಯುತ್ತಿರುವಂತಹ ಪ್ರಕಾಶದಿಂದ ತುಂಬಿ ಹೋಗಿದೆ. ದಿವ್ಯಮಯವಾದಂತಹ, ತೇಜೋಮಯವಾದಂತಹ, ಕಾಂತಿಯುತವಾದಂತಹ ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಕುಲದೇವರುಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವೇ ಉಪಸ್ಥಿತರಾಗಿ ನೀವೇ ಈ ಸ್ವಯಂ ಹೀಲಿಂಗ್ ಅನ್ನ ಮಾಡ್ಬೇಕು, ಸ್ವಯಂ ಉಪಚಾರವನ್ನ ಮಾಡ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಈಗ ದೊಡ್ಡದಾಗಿ ಚೋಕುರೆಯನ್ನ ಬರಿಬೇಕು. ಚೋಕುರೆ 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 ಚೋಕುರೆ. ನಿಮ್ಮ ಮುಂದೆ ದೊಡ್ಡದಾದಂತ ಒಂದು ಹೋಮ ಕುಂಡದಲ್ಲಿ ಅಗ್ನಿ ಉರಿತಾ ಇರುವ ಹಾಗೆ ಕಲ್ಪನೆಯನ್ನ ಮಾಡಿ ನಿಮ್ಮ ಬಲದ ಕೈಯಿಂದ ಎಡಭಾಗದಲ್ಲಿ ನಿಮ್ಮ ಶರೀರದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಈ ತರ ಹಿಡಿದು ಆ ಅಗ್ನಿಯಲ್ಲಿ ಹಾಕ್ತಾ ಬರಬೇಕು. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಎಲ್ಲ ಹಿಡಿದು ಈ ತರ ಕೈಯಲ್ಲಿ ಹಿಡಿದು ಅಲ್ಲಿಗೆ ಹಾಕ್ತಾ ಆತರ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅದು ಆ ನಕಾರಾತ್ಮಕ ಶಕ್ತಿ ಅಗ್ನಿಯಲ್ಲಿ ಉರಿದು ಚಿಟಪಟ ಚಿಟಪಟ ಅಂತ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಲ್ಲಿವರೆಗೂ ಮಾಡ್ತಾ ಬನ್ನಿ. ಈಗ
ಎಡದ ಕೈಯಿಂದ ಬಲದ ಭಾಗವನ್ನು ಶರೀರದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ಎರಡೂ ಕೈಗಳನ್ನ ಈ ರೀತಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಇಟ್ಕೋಬೇಕು. ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದಲ್ಲಿ ಇರುವಂತ ಎಲ್ಲ 7 ಚಕ್ರಗಳ ನಕಾರಾತ್ಮಕ ಶಕ್ತಿಗಳು ಈ ತರ ತೆಗೆದು ಅಗ್ನಿಯಲ್ಲಿ ಹಾಕ್ಬೇಕು. ವಿಲೀನವಾಗಲಿ 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 ವಿಲೀನವಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಧಗ 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 ಅಂತ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕೆಲವೊಮ್ಮೆ ಕೈಗಳು ಅಂಟ್ಕೊಂಡಂಗಾಗಿರುತ್ತೆ, ಅದನ್ನು ಕೂಡ ನಾವು ಈ ರೀತಿ ಅಗ್ನಿಯಲ್ಲಿ ಓದಿರ್ಬೇಕು. ಅದಾದ ನಂತರ ಅಗ್ನಿಯ ಮೇಲೆ ಚೋಪುರೆಯನ್ನ ಬರೆದು ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಇಡೀ ಬ್ರಹ್ಮಾಂಡದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳೆಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಗೆ ಧನ್ಯವಾದಗಳು, ಅಗ್ನಿ ದೇವರಿಗೆ ಧನ್ಯವಾದಗಳು, ಎಲ್ಲರಿಗೂ ಕೂಡ ಪಂಚಭೂತಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಈಗ ನಾವು ನಮ್ಮ ಆಭಾ ಮಂಡಲವನ್ನ ಶುದ್ಧಿಗೊಳಿಸಿದ್ವಿ. ಈಗ ನಾವು ಚಕ್ರಗಳನ್ನ ಶುದ್ಧಿಗೊಳಿಸೋಣ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಪುರೆಯನ್ನ ಬರಿಬೇಕಿದೆ. ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ. ಕಪ್ಪು 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 ಬಣ್ಣದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಲೀನಗೊಂಡು ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ಪ್ರಕಾಶದಲ್ಲಿ ಸ್ಥಾಪನೆಯಾಗಲಿದೆ, ಸ್ಥಾಪನೆಯಾಗಿದೆ. ಆ ರೀತಿಯಲ್ಲಿ ನೀವು ನೋಡ್ತಾ ಬರ್ಬೇಕು. ಈಗ ನಮ್ಮ ಆಗ್ನೇಯ ಚಕ್ರ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆಯಾಗಿದೆ. ಗಂಟಲಿನ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಿಮ್ಮ ಗಂಟಲಿನ ಚಕ್ರದಲ್ಲಿ ಹೋಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಅದು ಶುದ್ಧಿಯಾಗಿ ಪ್ರಕಾಶವಾಗಿ ಹೊಡಿತಾ ಇದೆ. ನಮ್ಮ ಹೃದಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಕೈಗಳಿಂದ ಹರಿದು ಬರುತ್ತಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಬ್ರಹ್ಮಾಂಡದಲ್ಲಿ ಹೊತ್ಕೊಂಡಿರ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಎಲ್ಲವೂ ಕೂಡ ವಿಲೀನ ಆಗ್ತಾ ಇದೆ. ಎಲ್ಲವೂ ಶುದ್ಧಿಯಾಗಿ ಅದರ ಬಣ್ಣದಲ್ಲಿ ಹಸಿರು ಬಣ್ಣದಲ್ಲಿ ಪ್ರಕಾಶಮಯವಾಗಿ ಕಂಗೊಳಿಸ್ತಾ ಇದೆ. ನಮ್ಮ ಈಗ ನಾಭಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ. ಎಲ್ಲ ವಿಲೀನಗೊಂಡು ಹಳದಿ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಈಗ ನಂತರ ನಮ್ಮ ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳ ರೂಪದಲ್ಲಿರುವಂತ ಕಪ್ಪು 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 ಹೊಗೆಯ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ವಿಲೀನಗೊಂಡು ಕೆಂಪು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಎಲ್ಲ 7 ಚಕ್ರಗಳು ಕೂಡ ಶುದ್ಧಿಯಾಗಿ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ಕಂಗೊಳಿಸ್ತಾ ಇದ್ದಾರೆ. ಈಗ ನಿಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಗೊಂಡು ಬಂದು ಸೆಹಿಕಿಯನ್ನ ಬರಿಬೇಕು. ಸೆಹಿಕಿ 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 ಸೆಹಿಕಿ. ಗುಲಾಬಿ ಬಣ್ಣದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಸುರಿತಾ ಇರುವ ಹಾಗೆ ಹರಿತಾ ಇರುವ ಹಾಗೆ ನೀವು ಕಲ್ಪನೆಯನ್ನ ಮಾಡ್ತಾ ಬರ್ಬೇಕು. ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಎಲ್ಲಾ ಕಡೆಗಳಲ್ಲಿ ಶರೀರವನ್ನೆಲ್ಲ ಕೂಡ ಗುಲಾಬಿಮಯವಾಗಿದೆ. ಶಿವ ಮತ್ತೆ ಪಾರ್ವತಿಯರ ಅದ್ಭುತವಾದಂತ ದಿವ್ಯ ಚೇತನವು ನಮ್ಮ ಮೇಲೆ ಹರಿತಾ ಇದೆ. ಆತ್ಮ ಪರಮಾತ್ಮನ ದಿವ್ಯ ಚೇತನವು ಗುಲಾಬಿ ಬಣ್ಣದಲ್ಲಿ ಗುಲಾಬಿ 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 ಬಣ್ಣದಲ್ಲಿ
ನಮ್ಮ ಮೇಲೆ ಹರಿತಾ ಇದೆ. ನಮ್ಮ ಆಲೋಚನೆಗಳೆಲ್ಲವೂ ಸಮತೋಲನವಾಗಿದೆ, ನಮ್ಮ ಭಾವನೆಗಳು ಸಮತೋಲನವಾಗಿದೆ, ನಮ್ಮ ವಿಚಾರಗಳು ಸಮತೋಲನವಾಗಿದೆ, ನಮ್ಮ ಎಲ್ಲ ಚಕ್ರಗಳು ಸಮತೋಲನವಾಗಿದೆ, ನಮ್ಮ ಎಲ್ಲ ಆಭಾಮಂಡಲವು ಸಮತೋಲನವಾಗಿದೆ, ನಮ್ಮ ಶರೀರದಲ್ಲಿರುವಂತ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಮತೋಲನವಾಗಿದೆ, ನಮ್ಮ ಶರೀರದಲ್ಲಿರುವಂತಹ ಬ್ಲಡ್ ಸೆಲ್ಸ್ಗಳು ಕೂಡ ಸಮತೋಲನವಾಗಿದೆ, ನಮ್ಮ ಶರೀರದಲ್ಲಿರುವಂತ ಎಲ್ಲ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ, ಸಂಪೂರ್ಣವಾಗಿ ಸಮತೋಲನವಾಗಿದೆ. ಗುಲಾಬಿ ಗುಲಾಬಿ ಗುಲಾಬಿಮಯವಾಗಿದೆ. ಗುಲಾಬಿ ಬಣ್ಣದಲ್ಲಿ ಮುಳುಗಿ ಹೋಗಿದ್ದೀರಾ, ಗುಲಾಬಿ ಬಣ್ಣದಲ್ಲಿ ಮುಳುಗಿ ಹೋಗಿದ್ದೀರಾ, ಗುಲಾಬಿ ಬಣ್ಣದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ನಿಮಗೆ ಎಲ್ಲಿ ನೋವಿದೆ, ನಿಮಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಆ ಒಂದು ಭಾಗದಲ್ಲಿ, ಶರೀರದ ಭಾಗದಲ್ಲಿ ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ನೀವು ಇಟ್ಕೊಳ್ಬೇಕು. ಮಂಡಿ ಆದ್ರೆ ಮಂಡಿ, ಹೊಟ್ಟೆ ಆದ್ರೆ ಹೊಟ್ಟೆ, ಹೃದಯ ಆದ್ರೆ ಹೃದಯದಲ್ಲಿ ನಿಮ್ಗೆ ಎಲ್ಲಿ ನೋವಿದೆಯೋ ಅಲ್ಲಿ ನೀವು ಇಟ್ಕೊಳ್ಬೇಕು. ಅಲ್ಲಿ ಚೌಕುರಿಯನ್ನ ಬರಿಬೇಕು. ಚೌಕುರಿ 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 ಚೌಕುರಿ. ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣ ಹೊಗೆಯ ರೀತಿಯಲ್ಲಿ ಆ ನಿಮ್ಮ ಕೈಗಳಿಂದ ಹರಿತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವು, ಆ ಪರಮಾತ್ಮನ ಚೌಕುರಿಯ ದಿವ್ಯ ಶಕ್ತಿಯ ಮುಖಾಂತರ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ಹೊಗೆಯ ರೀತಿಯಲ್ಲಿ ವಿಲೀನವಾಗ್ತಾ ಇದೆ. ವಿಲೀನವಾಗಲಿ, ವಿಲೀನವಾಗಲಿ, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ವಿಲೀನ ಆಗ್ತಾ ಇದೆ. ಇನ್ನು ಈಗ ನಾವು ಸೇಹಿಕೆಯನ್ನ ಬರಿಬೇಕು. ಸೇಹಿಕಿ 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 ಸೇಹಿಕಿ. ಎಲ್ಲ ಸಮತೋಲನವಾಗಲಿ, ಸಮತೋಲನವಾಗಲಿ. ಅಲ್ಲಿರುವಂತ ಮೂಳೆಗಳು, ಮಾಂಸಖಂಡಗಳು, ನರಗಳು, ಬ್ಲಡ್ ಸೆಲ್ಸ್ಗಳು ಎಲ್ಲವೂ ಕೂಡ ಆ ಒಂದು ಯಾವ ಭಾಗದಲ್ಲಿರುವಂತ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಬಣ್ಣದಲ್ಲಿ ತುಂಬಿ ಸಮತೋಲನವಾಗಿದೆ, ಸಮತೋಲನವಾಗಿದೆ, ಸಮತೋಲನವಾಗಿದೆ. ಆ ಒಂದು ಭಾಗ ಈಗ ಹೃದಯ ತುಂಬಾ ಸಂಪೂರ್ಣವಾಗಿ ಸ್ವಸ್ಥವಾಗಿದೆ, ಸಂಪೂರ್ಣವಾಗಿ ಬ್ಲಡ್ ಅನ್ನ ಪಂಪ್ ಮಾಡ್ತಾ ಇದೆ, ಎಲ್ಲ ಕಡೆಗೂ ಕೂಡ ಬ್ಲಡ್ ಹರಿತಾ ಇದೆ. ಮಂಡಿ ಆದ್ರೆ ಮಂಡಿ ಸಂಪೂರ್ಣವಾಗಿ ಶಕ್ತಿಯುತವಾಗಿ ಕಬ್ಬಿಣದಂತೆ ನನ್ನ ಮಂಡಿ ಗಟ್ಟಿಯಾಗಿದೆ. ಆ ಕಡೆ ಈ ಕಡೆ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಬೆಟ್ಟ ಹತ್ತುತ್ತಾ ಇದ್ದೀನಿ, ರೈಲ್ವೆ ಟ್ರ್ಯಾಕ್ ನಾನು ಓಡ್ತಾ ಇದ್ದೀನಿ, ಸೂಪರ್ ಆಗಿ ಅದು ರೆಡಿ ಆಗಿದೆ ಈ ಅಂತ ಹೇಳಿ ಈಗ ನಾವು ದೊಡ್ಡ ಚೌಕುರಿಯನ್ನ ಬರೆದು ಚೌಕುರೆ 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 ಚೌಕುರೆ. ಈ ಕ್ರಿಯೆ ನಿರಂತರವಾಗಿರಲಿ, ನಿರಂತರವಾಗಿರಲಿ, ನಿರಂತರವಾಗಿರಲಿ. ರೇಖೆಯ ಮಾರ್ಗದರ್ಶನವಿದೆ, ರೇಖೆಯ ಮಾರ್ಗದರ್ಶನವಿದೆ. ನಾನು ಸುರಕ್ಷಿತರಾಗಿದ್ದೇನೆ, ನಾನು ಸುರಕ್ಷಿತರಾಗಿದ್ದೇನೆ, ನಾವು ಸುರಕ್ಷಿತರಾಗಿದ್ದೇವೆ. ಧನ್ಯವಾದಗಳು. ರೇಖೆ ಮಾತೆಗೆ ಧನ್ಯವಾದಗಳು. ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಎಲ್ಲರಿಗೂ ಕೂಡ ಅನಂತ 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 ಕೋಟಿ ಕೋಟಿ ಧನ್ಯವಾದಗಳು. ನಿಧಾನವಾಗಿ ಕಣ್ಣನ್ನ ತೆರೆಯಬೇಕು. ಹೇಗನ್ನಿಸ್ತು? ನಿಮ್ಮ ಅನುಭವಗಳನ್ನ ಹೇಳ್ಬೇಕು. ಮೇಡಮ್ ಎಲ್ಲಾ ಬಾಡಿ ಎಲ್ಲ ಹಗರ್ ಅನ್ನಿಸ್ತಂಗ ಅನಿಸ್ತದೆ. ಬಾಡಿ ಹಗುರ ಆದಂಗ ಅನಿಸ್ತಾ ಇದೆ. ಸೂಪರ್. ಒಂದೇ ಫಸ್ಟ್ ಟೈಮ್ಗೆ ನೋಡಿ, ಸೂಪರ್ ಎಕ್ಸ್ಪೀರಿಯನ್ಸ್, ಭವ್ಯವಾಗಿರುವಂತ ಎಕ್ಸ್ಪೀರಿಯನ್ಸ್. ಮತ್ತೆ ಯಾರಿಗೆ? ಮೀನಾ ಅವರಿಗೆ, ಶ್ರೇಯಾ ಅವರು, ಸುಮಾ ಅವರು. ನಮಸ್ತೆ ಮೇಡಮ್. ನಮಸ್ತೆ ನೀಲಾ ನಮಸ್ತೆ ಅವರೇ. ಎಲ್ಲಿಂದ ಮೇಡಮ್. ಜಾಯ್ನ್ ನಾನು ಆಗಿದ್ದೀರಾ ನೀವು? ನೆನ್ನೆಯಿಂದ ಶಿವಮೊಗ್ಗದಿಂದ ಜಾಯ್ನ್ ಆಗಿದೆ ಮೇಡಮ್. ನಾವು ನೆನ್ನೆಯಿಂದ ಹಿಂಗ್ ಗೊತ್ತಾಗಿದೆ. ಕೆಲವು ಹಿಂದಿಂದೆಲ್ಲ ಏನು ಗೊತ್ತಾಗ್ತಿಲ್ಲ. ನಾನು ಸುಮ್ನೆ ನೀವೇ ಮಾಡೋದ್ನೆಲ್ಲ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಮೇಡಮ್. ಸೂಪರ್ ಸೂಪರ್. ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ. ಇರ್ಲಿ ಇರ್ಲಿ, ಗೊತ್ತು. ನೀವೇನು ಮಾಡೋದ್ ಬೇಡ, ನಾನು ಹೇಳಿಲ್ವಾ? ಜಸ್ಟ್ ನೀವು ಕೈ ಇಟ್ಕೊಂಡ್ರೆ ಸಾಕು. ಅದ ಅನುಭವ ಹೇಗೆ ಅನಿಸ್ತಾ ಇದೆ ಹಾ. ಮಾಡಿದಾಗ?
ಅಂದ್ರೆ ಭಾರ ಭಾರ ಅನ್ಸುತ್ತೆ ಮೇಡಮ್, ನನಗೆ ಅದು ಭಯ ಆಗಿ ಕಣ್ಬಿಟ್ಬಿಡ್ತೀನಿ, ಸುಮ್ನೆ ಆಗ್ಬಿಡ್ತೀನಿ. ಭಯ ಪಡ್ತಾ ಅದು ಇದ್ದೀರಾ? ಎಲ್ಲ ಹೊಸ್ತು ಅನುಭವ ಏನನ್ನೋದು Super. ಸ್ವಲ್ಪ ಭಯ ಆಗ್ತಿದೆ. ಭಯ ಆದ್ರೆ ಏನು ಬಾಡಿ ತುಂಬಾ ಪೇನ್ ಇದೆ ಮೇಡಮ್, ಅದಕ್ಕೆ ಸೇರ್ಕೊಂಡಿದೀನಿ. ಸರಿ ಅದಕ್ಕೆ ಮಾಡ್ಕೊಳ್ತಿ ಬನ್ನಿ ಇದನ್ನ. ಗೊತ್ತಾಗ್ತಿಲ್ಲ ಮೇಡಮ್ ನನಗಿನ್ನು ಇದು ಮಾಡೋದು. ಸರಿ ಸರಿ ಹಾ, ನೀವೇನು ಮಾಡ್ಬೇಡಿ. ಅದು ಈ ನಾನು ನೆನ್ನೆಯಿಂದ ಬಂದಿದ್ದಾನ. ಸ್ವಲ್ಪ ನನ್ ಮಾತನ್ನ ಕೇಳಿ. ನೀವು ನಿನ್ನೆಯಿಂದ ಬಂದಿದ್ದೀರಾ, ಇವತ್ತಿಂದ ಬಂದಿದ್ದೀರಾ, ಗೊತ್ತಿದ್ಯಾ ಗೊತ್ತಿಲ್ವಾ ತಲೆ ಕೆಡ್ಸ್ಕೋಬೇಡಿ. ಜಸ್ಟ್ ನಿಮ್ ಕೈಗಳನ್ನ ಇಟ್ಕೊಳ್ಳಿ, ಹಾ, ಕೈಯಿಂದ ಅದ್ ಹೀಲ್ ಆಗ್ತಾ ಇದೆ ಅಂತ ನೋಡ್ತಾ ಬನ್ನಿ ಸಾಕು. ನೆಕ್ಸ್ಟ್ ನೀವ್ ಕಲ್ತ ಮೇಲೆ ನೀವು ಮಾಡೋರಂತೆ. ಆಯ್ತು ಮೇಡಮ್. ಟೆನ್ಷನ್ ಮಾಡ್ಕೋಬೇಡಿ ನೀವು. ಹಾ ಹಾ, ಜಸ್ಟ್ ನಿಮ್ಗೆ ಎಲ್ಲಿ ನೋವಿದ್ಯೋ, ಯಾವ ಕಡೆ ಇದೆಯೋ ನಿಮ್ ಕೈನ ಆಯ್ತು ಇಟ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ, ಈ ತರ ಅಷ್ಟೇ, ಮುಗೀತು. ರೇಖಿ ಮಾತೆ ನನ್ಗೆ ಇಲ್ಲಿ ನೋಯ್ತಾ ಇದೆ, ನೀವು ಆಶೀರ್ವಾದ ಮಾಡಿ. ಹ್ಮ್. ನಿಮ್ ಕೈಗಳಲ್ಲಿ ಇತ್ತು, ಅಲ್ಲಿ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಹೀಲ್ ಆಗ್ತಾ ಬರುತ್ತೆ. ಓಕೆ ಮೇಡಮ್, ಮತ್ತೆ ಥ್ಯಾಂಕ್ ಇನ್ಯಾರಿಗೆ? ಯು. ನಮಸ್ತೆ ಓಕೆ. ಮ್ಯಾಮ್. ಹಾ ನಮಸ್ತೆ ಸುಮಾ ನಮಸ್ತೆ ಅವ್ರೆ. ಮ್ಯಾಮ್. ನಮಸ್ತೆ. ಮ್ಯಾಮ್ ಸೈಕಿನಾಥ್ ಇದು ಬರ್ದಾಗ ಆ ಹಾ, ಬಾಡಿಲಿ ಫುಲ್ ಒಂಥರ ಕ್ರೀಮ್ ರೀತಿ ಪಿಂಕ್ ಕಲರ್ ತರ ಫೀಲ್ ಆಗ್ತಾ ಇತ್ತು. ಮೇಲ್ಗಡೆ ತಲೆಯಿಂದಾನೇ ಪಿಂಕ್ ಕ್ರೀಮ್ ರೀತಿ ಬರ್ತಿರೋ ತರ. ಇವತ್ತು ಆ ರೀತಿ ಫೀಲ್ ಆಗಿದ್ದು, ದಿನ ಮಾಡ್ತಾ ಇದೆ ಆ ಹಾ, ರೀತಿ ಫೀಲ್ ಆಗಿರ್ಲಿಲ್ಲ, ಇವತ್ತು ಆ ರೀತಿ ಆಯ್ತು ಮ್ಯಾಮ್. ಸೂಪರ್ ಸೂಪರ್ ಕಾಣಿಸ್ತಾ ಇದೆ ನಿಮ್ಗೆ, ನೋಡಿ ಅನುಭವ ಗೊತ್ತಾಗ್ತಾ ಇದೆ ನಿಮ್ಗೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಮತ್ತೆ ಇನ್ಯಾರಿಗೆ? ಶ್ರೇಯಾ ಅವರಿಗೆ. ಮೇಡಮ್. ನಮಸ್ತೆ. ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಮೇಡಮ್, ನಾವು ಸುಜಾತ ಮಾತಾಡೋದು. ಹಾ ಹೇಳಿ ಸುಜಾತ ಅವ್ರೆ. ನಮಗೆ ಎಲ್ಲಿ ಕೈ ಇಡ್ತೀವಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದಂಗ ಆಗುತ್ತೆ. ಸೂಪರ್ ಸೂಪರ್. ವೈಬ್ರೇಷನ್ಸ್ ಗೊತ್ತಾಗ್ತಾ ಇದೆ ನಿಮ್ಗೆ ಕೈ ಅಲ್ವಾ? ಇಡೋ ಜಾಗದಲ್ಲಿ ಬ್ಲಡ್, ಎಸ್ ಎಸ್, ಹೌದು ಹೌದು, ಅಂಗ ಎಲ್ಲ ಭಾರ ಆಗುತ್ತೆ. ಆಗುತ್ತೆ. ಎನರ್ಜಿ ಫ್ಲೋ ಆಗುತ್ತಲ್ವಾ, ಆಗ ನಮ್ಗೆ ಒಂಥರ ಭಾರ ಆದಂಗ. ಡೆಫಿನೆಟ್. ಸೂಪರ್ ಸೂಪರ್. ನಿಮ್ಗೆ ಗೊತ್ತಾಗ್ತಾ ಇದೆ, ಅನುಭವ ನಿಮ್ಗೆ ಗೊತ್ತಾಗ್ತಾ ಇದೆ. ಸೂಪರ್ ಸೂಪರ್. ಮತ್ತೆ ಇನ್ಯಾರಿಗೆ? ಪರಶಿವಮೂರ್ತಿ ಅವರಿಗೆ, ಶೋಭಾ ಅವರಿಗೆ. ಮರೆಯಲ್ಲಿ ಕೂತ್ಕೊಂಡ್ರೆ ಹೇಗೆ? ನೀವೇ ಪರ್ದೆಗಳನ್ನ ಹಾಕೊಂಡ್ಬಿಟ್ಟಿದೀರಲ್ಲ. ಬಾಗ್ಲನ್ನ ಹಾಕೊಂಡ್ಬಿಟ್ರೆ ಸರಿ. ನೋಡಿದ್ರಾ? ಈ ರೀತಿ ನೀವು ಸಿಂಪಲ್ ಆಗಿ ನೀವು ಮಾಡ್ತಾ ಬನ್ನಿ. ನಾನು ಹೇಳ್ದಂಗೆ ಸೆಂಟೆನ್ಸ್ ಗಳನ್ನ ಹೇಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಎಷ್ಟು ಸುಲಭವಾಗಿ ಹೇಳಕ್ ಸಾಧ್ಯನೋ ನಿಮ್ಮ ಭಾಷೆನಲ್ಲಿ ನೀವು ಹೇಳಿ. ನನ್ ತರನೇ ಹೇಳ್ಬೇಕು ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ? ಅವಾಗ ಮತ್ತೆ ಸೇಕಿನ ಹೀಗೆ ಬರಿಬೇಕಾ, ಆ ಸಿಂಬಲ್ ಅನ್ನ ಈ ತರನೇ ಹಾಕ್ಬೇಕಾ, ಏನು ತಲೆ ಕೆಡ್ಸ್ಕೋಬೇಡಿ. ಕಣ್ಣನ್ನ ಮುಚ್ಕೊಳ್ಳಿ. ಆ ಮೂರನೇ ಕಣ್ಣಿಂದ ನೀವು ಸಾರಿ ನೀವು ಈ ಒಂದು ಪ್ರಕ್ರಿಯೆಯನ್ನ ನೀವು ಮಾಡ್ತಾ ಬನ್ನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಮ್ಯಾಮ್. ಇದೆಯಾ? ಹಾ ಹೇಳಿ. ಮ್ಯಾಮ್, ಇದು ಬೀಜಾಕ್ಷರ ಮಂತ್ರದ್ದು ಪಠಣೆದು ನೀವು ರೆಕಾರ್ಡ್ ಕಳ್ಸಿದ್ರಲ್ಲ, ಅದನ್ನ ಹೇಳ್ಬೇಕಾದ್ರೆ ನಂಗೆ ಸ್ವಲ್ಪ ನನ್ನ ಬಾಡಿಗೆನೆ ಅದ್ ಯಾಕೋ ಸ್ವಲ್ಪ ಹಿಂಸೆ ಅಂತ ಫೀಲ್ ಆಗ್ತಿದೆ. ಫಸ್ಟ್ ಡೇ ತುಂಬಾ ಹಿಂಸೆ ಅಂತ ಅನಿಸ್ತು, ಸೆಕೆಂಡ್ ಡೇ ಪರವಾಗಿಲ್ಲ ಅಂತ ಅನಿಸ್ತು, ಮತ್ತೆ ಹಂಗೇನೆ ಆಗ್ತಾನೆ ಇದೆ. ಯಾಕೆ ಆ ರೀತಿ ಆಗುತ್ತೆ? ಸರಿ ಹೋಗುತ್ತಾ ಅದ್ ಮುಂದಕ್ಕೆ? ಸರಿ ಹೋಗುತ್ತೆ ಸರಿ ಹೋಗುತ್ತೆ. ಏನ್ ಗೊತ್ತಾ, ಅಂದ್ರೆ ಅಲ್ಲಿ ಏನ್ ಗೊತ್ತಾ, ಸ್ವಲ್ಪ ನೆಗೆಟಿವ್ ಎನರ್ಜಿಗಳು ಏನಾಗುತ್ತೆ ಹೇಳಿ, ವೈಬ್ರೇಷನ್ ಆಗಲ್ವಾ? ಹೌದಲ್ವಾ ಹೇಳಿ? ಈಗ ಜ್ವರ ಬಂದಿರುತ್ತೆ, ಅದು ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ಅಲ್ವಾ ಜಾಸ್ತಿ ಆಗಿ ತಾನೇ ಹೋಗೋದು. ಹಾಗಾಗಿ ಏನಿಲ್ಲ, ಅದು ನಿಮ್ಗೆ ಅಲ್ಲಿ ವೈಬ್ರೇಷನ್ ಆಗ್ತಾ ಇದೆ ಅಷ್ಟೇ. ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ, ಅದು ನಿಮ್ಮ ಬಾಡಿ ಒಳಗಡೆ ಇರುವಂತದ್ದೆಲ್ಲ ರಿಲೀಫ್ ಆಗ್ತಾ ಇದೆ ಅಷ್ಟೇ. ಇದೇ ರೀತಿಯಲ್ಲಿ ಇದೇ ಪ್ರೋಸೆಸ್ ಅನ್ನ ನೀವು ಬೇರೆಯವ್ರಿಗೆ ಮಾಡುವಂಥದ್ದು. ನಿಮ್ಮ ಮುಂದೆ ಅವ್ರನ್ನ ನಿಮ್ಮ ಫ್ಯಾಮಿಲಿ, ಈಗ ನಿಮ್ಮ ಗಂಡ ಇರ್ತಾರೆ, ಕಣ್ಣನ್ನ ಮುಚ್ಕೋಬೇಕು, ರೇಖಿ ಮಾತೆಯನ್ನ ಕರಿಬೇಕು. ಸೇಮ್ ಇದೇ ಪ್ರೋಸೆಸ್ ಅನ್ನ ಮಾಡಿ ನಿಮ್ಮ ಗಂಡನ ಹೆಸರನ್ನ ಕರಿಬೇಕು. ರವಿ ಅಂತ ಇದ್ರೆ ರವಿ ಅವ್ರ ಚೇತನ ಉಪಸ್ಥಿತವಾಗಲಿ. ನಿಮ್ಮ ಮುಂದೆ ಅವ್ರು ಬಂದು ಕೂತ್ಕೊಂಡಿದ್ದಾರೆ, ಚೇರ್ ಮೇಲೆ ಕೂರ್ಸ್ಕೊಳ್ತೀರಾ ಅಥವಾ ಮ್ಯಾಟ್ ಮೇಲೆ ಕೂರ್ಸ್ಕೊಳ್ತೀರಾ, ನಿಮಗ್ ಬಿಟ್ಟಿದ್ದಾದ್ರು. ನಿಮ್ಮ ಮುಂದೆ ಅವರು ಕೂತ್ಕೊಂಡಿದ್ದಾರೆ. ಈಗ ನೀವೇನ್ ಮಾಡ್ಬೇಕು, ದೊಡ್ಡ ಚೌಕರಿಯನ್ನ ಹಾಕ್ಬೇಕು. ಫಸ್ಟ್ ಆರ ಕ್ಲೆನ್ಸ್ ಮಾಡ್ಬೇಕು, ಆಮೇಲಿಂದ ಚಕ್ರಗಳನ್ನ ಕ್ಲೀನ್ ಮಾಡ್ಬೇಕು,
ಸೇಮ್ ಫಾರ್ಮುಲಾ 1 to 1, 1 + 2 + 1. ಸೇಕ್ ಏನ್ ಹಾಕ್ಬೇಕು, ಅವ್ರಿಗೆ ಎಲ್ಲಿ ನೋವಿದೆ, ಏನ್ ತೊಂದರೆ ಇದೆ, ಅಲ್ಲಿ ಚೌಕರಿಯನ್ನ ಬರೆದು ಆ ಭಾಗ ತುಂಬಾ ಚೆನ್ನಾಗಾಗಿದೆ ಅಂತ ನೋಡ್ಬೇಕು ನೀವು. ಈಗ ಹೊಟ್ಟೆ ನೋವಿದೆ ಅಂತಂದ್ರೆ ಏನ್ ಮಾಡ್ಬೇಕು, ಆ ಹೊಟ್ಟೆ ಎಲ್ಲ ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಡೈಜೆಷನ್ ಆಗಿದೆ, ಅವರಿಗೆ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲ ಅಂತೇಳಿ ನಿಮ್ಗೆ ಏನು ಬರ್ಲಿಲ್ಲ ಅಂದ್ರೆ ಚೌಕರಿಯನ್ನ ಹಾಕಿ ಸೇಕಿಯನ್ನ ಹಾಕಿ ಬ್ಯಾಲೆನ್ಸ್ ಆಗಿದ್ದಾರೆ. ಈ ರೀತಿ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಮತ್ತೆ ನಾಳೆಗೆ ನಾವು ಶಕ್ತಿಪಾತ್ ಇರುತ್ತೆ, ಲಾಸ್ಟ್ ದಿನ ಅಲ್ವಾ, ಶಕ್ತಿಪಾತ್ ಇರುತ್ತೆ 9 ರಿಂದ 9:30 ತನಕ. ವಿಡಿಯೋ ಕಳಿಸ್ತೀನಿ, ನೀವು ಪೇಮೆಂಟ್ ಅನ್ನ ನನಗೆ ಕಳ್ಸ್ಕೊಡ್ಬೇಕಾಗತ್ತೆ.